ನಮಸ್ತೆ. ಇವತ್ತು ನಾವು ತುಂಬ ಪ್ರಸಿದ್ಧವಾದಂತಹ ಹರಿಯಾಲಿ ದೋಸೆ ಅಥವಾ ಸ್ಟ್ರೀಟ್ ಸ್ಟೈಲಲ್ಲಿ ಮಾಡುವಂಥ ಹರಿಯಾಲಿ ದೋಸೆಯನ್ನು ಮನೆಯಲ್ಲಿ ಹೇಗೆ ಮಾಡೋದಂತ ನೋಡೋಣ. ಇದ್ರ ದೋಸೆ ಬ್ಯಾಟರು ಸಹ ನಾವು ಸ್ಟ್ರೀಟ್ ಸ್ಟೈಲಲ್ಲೇ ಮಾಡ್ಕೋಬೇಕು. ಇಲ್ಲಾಂದ್ರೆ ನಮ್ಮ ದೋಸೆ ಅಷ್ಟು ಗರ್ಗರಿಯಾಗಿ ತುಂಬಾ ಹೊತ್ತಿರಲ್ಲ. ಇದಕ್ಕಾಗಿ ನಾನು ತಗೋತಾ ಇದ್ದೀನಿ ಸುಮಾರು 4 ಕಪ್ ಅಷ್ಟು ಬಾಯ್ಲ್ಡ್ ರೈಸ್, ಹಾಗೂ 1 ಕಪ್ ಅಷ್ಟು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು, 1 ಟೀ ಸ್ಪೂನ್ ಅಷ್ಟು ಮೆಂತೆ ಕಾಳು, ಇವೆಲ್ಲ ಹಾಕಿ ಒಂದ್ 2-3 ಸರ್ತಿ ಸರಿಯಾಗಿ ತೊಳ್ಕೊಂಡ್ಬಿಟ್ಟು ಇದಕ್ಕೆ ನೆನೆಯಲ್ಲಿ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕೊಂಡು ಸುಮಾರು 3 ರಿಂದ 4 ಗಂಟೆವರೆಗೂ ನೆನೆಯಲು ಬಿಟ್ಬಿಡಿ. ಇದಕ್ಕೆ ಜಾಸ್ತಿ ನೆನೆಸೋ ಅವಶ್ಯಕತೆನೂ ಇಲ್ಲ. ನೋಡಿ, ನಮ್ದು ಕಾಳೆಲ್ಲ ನೆನೆಯಾಗಿದೆ. ಇದನ್ನು ನುಣ್ಣಗೆ ರುಬ್ಕೊಂಡು ಇದನ್ನೊಂದ್ಸರ್ತಿ ಸರಿಯಾಗಿ ಕಲಿಸ್ಬಿಟ್ಟು ಆಮೇಲೆ ಇದಕ್ಕೆ 1 ಕಪ್ ಅಷ್ಟು ಕಡಲೆ ಹಿಟ್ಟು, 1 ಕಪ್ ಅಷ್ಟು ಮೀಡಿಯಂ ರವೆ ಹಾಕೊಂಡು ಇದನ್ನ ಸರಿಯಾಗಿ ಕಲಿಸ್ಬಿಟ್ಟು ಮಾಡ್ಕೊಂಡಿಟ್ಟಿರುವ ದೋಸೆ ಬ್ಯಾಟರ್ಗೆ ಸೇರಿಸ್ಕೋಬೇಕು. ನಾನು ದೋಸೆ ಬ್ಯಾಟರ್ ಸೇರಿಸ್ಕೊಂಡಿರುವ ಪಾತ್ರೆ ಸ್ವಲ್ಪ ಚಿಕ್ಕದಾಗಿತ್ತು, ಅದಕ್ಕೆ ಬೇರೆಯಾಗಿರುವ ದೊಡ್ಡ ಪಾತ್ರೆಗೆ ಹಾಕೊಂಡು ಇದಕ್ಕೆ ನಾನು ಕಡಲೆ ಹಿಟ್ಟು ಮತ್ತು ರವೆನ ಸೇರಿಸ್ಕೊಂಡಿರುವ ಹಿಟ್ಟನ್ನು ಹಾಕೊಂಡು ಇದನ್ನು ಸುಮಾರು 1 ರಿಂದ 4 ಗಂಟೆವರೆಗೂ ಫರ್ಮೆಂಟ್ ಮಾಡಿದ್ರೆ ಸಾಕು. ಬೇಕಂದ್ರೆ ನೀವು 1 ಗಂಟೆಲೂ ಇದನ್ನ ಬಳಸಬಹುದು. ಬನ್ನಿ ಇವಾಗ ಒಂದು ಪಾಲಕ್ ಪ್ಯೂರಿನ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕಾಗಿ ನಾನು ತಗೋತಾ ಇದ್ದೀನಿ ಒಂದು ಬಾಣಲೆಯಲ್ಲಿ 1 ಕಪ್ ಅಷ್ಟು ಪಾಲಕ್ ಸೊಪ್ಪು, ಒಂದ್ ಸ್ವಲ್ಪ ಲಿಂಬೆ ರಸ ಮತ್ತು ಒಂದ್ ಸ್ವಲ್ಪ ಸಕ್ಕರೆನ ಹಾಕೊಂಡು ಇದನ್ನ ಪಾಲಕ್ ಸೊಪ್ಪು ಸ್ವಲ್ಪ ಇಂಗುವರೆಗೂ ಬಡಿಸ್ಕೊಳ್ಳಿ. ನಿಂಬೆ ರಸ ಹಾಕೋದ್ರಿಂದ ಪಾಲಕ್ ಸೊಪ್ಪಿನ ಕಲರ್ ಚೇಂಜ್ ಆಗುತ್ತೆ. ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿಯನ್ನು ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಇವಾಗ ನಮಗೆ ಎಷ್ಟು ಹಿಟ್ಟು ಬೇಕೋ ಮಾಡ್ಕೊಳ್ಳೋಕೆ ಸದ್ಯ ಅಷ್ಟು ಹಿಟ್ಟನ್ನು ಬೇರೆ ತಕ್ಕೊಂಡು ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ನಾವು ಮಾಡ್ಕೊಂಡಿಟ್ಟಿರೋ ಪ್ಯೂರಿಯನ್ನು ಹಾಕೊಳ್ಳಿ. ಇನ್ನೊಂದ್ಸರ್ತಿ ಸರಿಯಾಗಿ ಕಲಿಸ್ಬಿಟ್ಟು ಬನ್ನಿ ಈಗ ದೋಸೆ ಮಾಡ್ಕೊಳ್ಳೋಣ. ಇದಕ್ಕಾಗಿ ನಾನು ಒಂದು ಕಾದಿರೋ ಕಾವಲಿಗೆ ಎಣ್ಣೆನ ಹಾಕ್ಬಿಟ್ಟು ಇದನ್ನು ಸರಿಯಾಗಿ ಸವರಿ ಆಮೇಲೆ ಸ್ವಲ್ಪ ಮೇಲೆ ನೀರನ್ನು ಚಿಮುಕಿಸಿದರೆ ಕಾವಲಿಯ ಬಿಸಿ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ. ಇದರಿಂದ ನಾವು ದೋಸೆಯನ್ನು ಚೆನ್ನಾಗಿ ಹೊಯ್ಕೋಬಹುದು. ಈಗ ದೋಸೆ ಹಿಟ್ಟನ್ನು ಹಾಕಿ ಸರಿಯಾಗಿ ಸ್ಪ್ರೆಡ್ ಮಾಡಿ ಇಲ್ಲಿ ಸ್ವಲ್ಪ ಬೆಣ್ಣೆಯನ್ನು ಸವರಿ ನಂತರ ಇದ್ರ ಮೇಲೆ ಸ್ವಲ್ಪ ಪಾಲಕ್ ಪ್ಯೂರೆ, ಸ್ವಲ್ಪ ಹಸಿಮೆಣಸಿನಕಾಯಿ ಪೇಸ್ಟ್, ಸ್ವಲ್ಪ ಗರಂ ಮಸಾಲೆ ಮತ್ತೆ ಸ್ವಲ್ಪ ಬೆಣ್ಣೆಯನ್ನು ಹಾಕೊಂಡು ಸರಿಯಾಗಿ ಸವರಿ. ಇದ್ರ ಮೇಲೆ ಸಣ್ಣ ಹಚ್ಚಿರುವ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮ್ಯಾಟೊ, ಸ್ವಲ್ಪ ದಪ್ಪ ಮೆಣಸಿನಕಾಯಿ ಮತ್ತೆ ಇದ್ರ ಮೇಲೆ ಸ್ವಲ್ಪ ಕಸೂರಿ ಮೇಥಿ ಹಾಗೂ ಸ್ವಲ್ಪ ಸಣ್ಣಗೆ ಹೆಚ್ಚಿರುವ ಪನ್ನೀರ್ ತುಣುಕುಗಳು ಮತ್ತೆ ಮೇಲೆ ಸ್ವಲ್ಪ ಗನ್ ಪೌಡರ್ ಹಾಕೊಂಡು ಇದು ಸರಿಯಾಗಿ ಸ್ಪ್ರೆಡ್ ಮಾಡಿ ಇದು ಸ್ವಲ್ಪ ಬೆಂದ ಮೇಲೆ ಆಮೇಲೆ ಈ ದೋಸೆಯ ರೋಲನ್ ಮಾಡ್ಕೊಂಡು ಕಟ್ ಮಾಡಿ ಸರ್ವ್ ಮಾಡಿ. ಮೇಲೆ ಸ್ವಲ್ಪ ಚೀಸನ್ನು ತುರಿದ್ರೆ ನಮ್ದೀಗ ಸ್ಟ್ರೀಟ್ ಸ್ಟೈಲಲ್ಲಿ ಹರಿಯಾಲಿ ದೋಸೆ ಅಥವಾ ಪಾಲಕ್ ದೋಸೆ ತಯಾರಾಯ್ತು. ನೀವು ಈ ಸ್ಟ್ರೀಟ್ ಸ್ಟೈಲ್ ರೆಸಿಪಿಯನ್ನು ನಿಮ್ಮ ಮನೆಯಲ್ಲೂ ಟ್ರೈ ಮಾಡಬಹುದು ಹಾಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.